ಈ ಸೆಷನ್ ಟಾಪಿಕ್ಕು 5th ಜನರೇಷನ್ ಕಂಪ್ಯೂಟರ್ಸ್ 1989 ಆಲ್ಮೋಸ್ಟ್ 1990 ಇಂದ ಟಿಲ್ ಪ್ರೆಸೆಂಟ್ ಡೇ. ಇದನ್ನು 5th ಜನರೇಷನ್, ಈಗೇನು ನಾವಿದ್ದೀವಿ ಇದು 5th ಜನರೇಷನ್ ಅಂತ ಹೇಳ್ತಾರೆ ಕಂಪ್ಯೂಟರ್ಸ್ನಲ್ಲಿ. ನಾವು ಫಸ್ಟ್ ಜನರೇಷನಿಂದ ಯಾವ ಟೆಕ್ನಾಲಜಿ ಯೂಸ್ ಆಗ್ತಿತ್ತು ಅಂತ ನೋಡ್ಕೊಂಡು ಬಂದ್ವಿ. 3rd ಜನರೇಷನ್ನಿಂದ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಮತ್ತು ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು. 4th ಜನರೇಷನಲ್ಲಿ VLSI ಟೆಕ್ನಾಲಜಿ ಯೂಸ್ ಮಾಡಿದ್ರು. ದಟ್ ಈಸ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ. IC ಚಿಪ್ಸ್ನ ಯೂಸ್ ಮಾಡ್ತಾಯಿದ್ರು. ಈ ಒಂದು 1990s ಆದಮೇಲೆ ಈ ಜನರೇಷನಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ULSI ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ ದಿ ಪ್ರೊಡಕ್ಷನ್ ಆಫ್ ಮೈಕ್ರೋ ಪ್ರೊಸೆಸರ್ ಚಿಪ್ಸ್ ಹ್ಯಾವಿಂಗ್ 10 ಮಿಲಿಯನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ನಾವು 3rd ಜನರೇಷನಲ್ಲಿ ನೋಡಿದ್ವಿ SSIನಲ್ಲಿ 100 ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು ಅಕಾಮಿಡೇಟ್ ಮಾಡೋ ಕೆಪಾಸಿಟಿ ಇತ್ತು ಆ ಚಿಪ್ಗೆ. ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಷನಲ್ಲಿ 1000 ಕಾಂಪೊನೆಂಟ್ಸ್ ಅಕಾಮಿಡೇಟ್ ಮಾಡೋ ಕೆಪಾಸಿಟಿ ಇತ್ತು. ನೆಕ್ಸ್ಟು ವೆರಿ ಲಾರ್ಜ್ ಸ್ಕೇಲಲ್ಲಿ ಒಂದು 10,000 ಕಾಂಪೊನೆಂಟ್ಸು ಇಲ್ಲಿ ವರ್ಕ್ ಆಗ್ತಾ ಇತ್ತು. ಇಲ್ಲಿ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ವರ್ಕ್ ಆಗ್ತಿದೆ ಸಿಂಗಲ್ ಚಿಪ್ಪಲ್ಲಿ. ಸೊ ಅದಕ್ಕೆ 1 ಸೆಕೆಂಡಲ್ಲಿ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋ ಕೆಪಾಸಿಟಿ ULSI ಟೆಕ್ನಾಲಜಿಗೆ ಬಂದಿದೆ. ನಾವು 3rd ಜನರೇಷನಲ್ಲಿ ಸುಮಾರು ಡೆವಲಪ್ಮೆಂಟ್ಸ್ ನೋಡಿದ್ವಿ. ಲೈಕ್ ದಿ ಯೂಸೇಜ್ ಆಫ್ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯಿತು ಬೈ ದಿ ಇಂಟ್ರೊಡಕ್ಷನ್ ಆಫ್ C++ ಲ್ಯಾಂಗ್ವೇಜ್ ಅಂತ. ಸೊ ಆ ಒಂದು ಲ್ಯಾಂಗ್ವೇಜಸ್ಸು ಈಗ ಯೂಸ್ ಮಾಡ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿತಾ ಇರೋದು ಈ ರೀತಿ. C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಗಲೂ ಇದೆ, ಜಾವಾ ಲ್ಯಾಂಗ್ವೇಜ್, C# ಲ್ಯಾಂಗ್ವೇಜ್, ASP.NET, ಅದರಲ್ಲಿ ವಿಂಡೋಸ್ ಅಪ್ಲಿಕೇಶನ್ಸು ಇದನ್ನೆಲ್ಲನೂ ಡೆವಲಪ್ ಮಾಡ್ತಾರೆ. ಅದನ್ನು ಕಲಿತ್ಕೊಂಡು ಸೊ ಈ VLSI ಟೆಕ್ನಾಲಜಿ ಹೇಗಿದೆ ನೋಡೋಣ. ದಿಸ್ ಈಸ್ ಕಾಲ್ಡ್ ಆಸ್ VLSI ಟೆಕ್ನಾಲಜಿ. ಹಿಂದೆ ಇದ್ದಿದ್ದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ. ನೀವು ಅಬ್ಸರ್ವ್ ಮಾಡ್ಬೋದು ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಇದು. ನೆಕ್ಸ್ಟು ಈ 5th ಜನರೇಷನಲ್ಲಿ ಇರೋ ಅಂಥ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ. ಇದನ್ನು ಅಬ್ಸರ್ವ್ ಮಾಡ್ಬೋದು. ಇದು ULSI, ಆ ಸಿಲಿಕಾನ್ ಚಿಪ್ಸ್ ಅಂತ ಹೇಳ್ತಾ ಇದ್ದೀನಲ್ಲ ನಾನು, ಎಲ್ಲ ಜನ್ರೇಷನ್ಸಲ್ಲೂ ಈ ರೀತಿ ಇರುತ್ತೆ. ಇದು ಈ ಜನ್ರೇಷನಲ್ಲಿ ಯೂಸ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ಫ್ರಮ್ 1990s. ಇದರಲ್ಲಿ ಮ್ಯಾಥಮೆಟಿಕಲ್ ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ಎಕ್ಸ್ಟ್ರಾ ಮ್ಯಾಥ್ ಕೋ ಪ್ರೊಸೆಸರು ಅಟ್ಯಾಚ್ ಆಗಿರುತ್ತೆ. ಸೊ ಆ ಸಿಲಿಕಾನ್ ಚಿಪ್ ಅನ್ನೋದು ಈ ರೀತಿ ಇರುತ್ತೆ. ನಾವು 3rd ಜನರೇಷನಲ್ಲಿ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ ಆಯಿತು. ಅದನ್ನು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಪ್ರೋಗ್ರಾಮಿಂಗ್ ಕಲಿತಾ ಇರೋರು ಇಂಟ್ರೊಡಕ್ಟರಿ ಲೆವೆಲಲ್ಲಿ ಅದನ್ನು ಕಲಿತೇನೆ. ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅದನ್ನೇ ಕಲಿತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಕಲಿಯೋದು ಅಂತ ಹೇಳಿದ್ದೆ. ಅದು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇದು ಸಿಗುತ್ತೆ. ಇದು ನೋಡಿ C ಪ್ರೋಗ್ರಾಮಿಂಗ್ದು ಸ್ಕ್ರೀನು. ಇಲ್ಲಿ ದಿಸ್ ಈಸ್ ಆನ್ ಎಡಿಟರ್. ಇದರಲ್ಲಿ ಪ್ರೋಗ್ರಾಮು ದಿಸ್ ಆರ್ ದಿ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಅಂದರೆ ಈ ಥರ ಇರುತ್ತೆ. ನಾನು ಫಸ್ಟ್ ಜನರೇಷನಿಂದ ಹೇಳ್ತಾ ಇದ್ದೀನಿ. ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್, ಫೋರ್ಟ್ರಾನ್, ಕೋಬಾಲ್, ಪ್ಯಾಸ್ಕಲ್ ಅಂತೆಲ್ಲ ಆ ಜನ್ರೇಷನ್ಸಲ್ಲಿತ್ತು. ಆಮೇಲೆ C ಬಂತು 4th ಜನರೇಷನಲ್ಲಿ ಅಂತ. ಇಲ್ಲಿ ಒಂದು ಪ್ರೋಗ್ರಾಮ್ ನೋಡೋಣ. ಸಿಂಪಲ್ ಪ್ರೋಗ್ರಾಮ್ ನಿಮಗೆ ಹೇಗಿರುತ್ತೆ ಅಂತ ಅಷ್ಟೇ.
ಪ್ರೋಗ್ರಾಮ್ ಅಂತಂದರೆ ಈ ರೀತಿ ನೋಡಿ, ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಈ ರೀತಿ ನಾವು ಒಂದು ಹೊಸ ಭಾಷೆ ಕಲಿತ ಹಾಗೆ ಇರುತ್ತೆ. ವರ್ಡ್ಗಳನ್ನ ನೀವು ಓದ್ತೀರಾ, ಬಟ್ ಅದೇನು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಒಂದೊಂದು ಲ್ಯಾಂಗ್ವೇಜು ಒಂದೊಂದು ರೀತಿ ಇರುತ್ತೆ. ಇದು ಸಿಂಪಲ್ ಪ್ರೋಗ್ರಾಮ್, ಅರ್ಥಮೆಟಿಕ್ ಆಪ್ರೇಷನ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್ ಇದನ್ನೆಲ್ಲ ಮಾಡೋಕ್ಕೆ ಇರೋ ಅಂಥ ಪ್ರೋಗ್ರಾಮ್. ನಾನು ಪ್ರೋಗ್ರಾಮ್ ಅನ್ನೋ ಪದ ಫ್ರೀಕ್ವೆಂಟಾಗಿ ಯೂಸ್ ಮಾಡಿದ್ದೀನಿ. ಸೊ ಇದು ಒಂದು ಭಾಷೆ ಇದ್ದಾಗೆ ಕಂಪ್ಯೂಟರ್ ಜೊತೆ ಮಾತಾಡೋಕ್ಕೆ ಅಂತ ಅರ್ಥ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅಂದರೆ. ಇದನ್ನು ರನ್ ಮಾಡಿದ್ರೆ ಈ ಪ್ರೋಗ್ರಾಮು ಕೇಳ್ತಾ ಇದೆ ನೋಡಿ, ವ್ಯಾಲ್ಯೂ ಫಾರ್ ಎ ಆ್ಯಂಡ್ ಬಿ ಹಾಕಿ ಅಂತ. ನಾನು ಯಾವುದೋ ಒಂದು 2 ನಂಬರ್ ಹಾಕ್ತೀನಿ, 6 ಮತ್ತು 9 ಅಂತ ಹಾಕ್ತೀನಿ. ಎಂಟರ್ ದಿ ಅಪ್ ಕೋಡ್. ನಾನು 1 ಅಂತ ಹಾಕಿದ್ರೆ 1 ಕೇಸಲ್ಲಿ 6 + 9 2 ಆ್ಯಡ್ ಆಗಿ 15 ಅಂತ ರಿಸಲ್ಟ್ ಬರ್ತಾ ಇದೆ. ಸೊ ಒಂದು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಈ ರೀತಿ ಇರುತ್ತೆ. ಇದನ್ನು 4th ಜನರೇಷನಲ್ಲಿ ಡೆವಲಪ್ ಮಾಡಿದ್ರು. ನೆಕ್ಸ್ಟು ಈ ರೀತಿ ಒಂದು ಎಡಿಟರ್ಗಳಲ್ಲಿ ಟೈಪಿಂಗ್ ಮಾಡಿ ಇದನ್ನು ರನ್ ಮಾಡಬೇಕು. ನೀವು ಹೊಸ ಭಾಷೆ ಕಲಿತಾಗ ಎಷ್ಟು ಕಾಂಪ್ಲಿಕೇಟೆಡ್ ಅನಿಸುತ್ತೆ ಆ ರೀತಿ ಇರುತ್ತೆ ಸ್ಟಾರ್ಟಿಂಗು. ನೆಕ್ಸ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿತಾ ದಿ ನೇಚರ್ ಆಫ್ ದಿ ವರ್ಕಿಂಗ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸೇ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಈಸ್ ಅಬೌಟ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಮತ್ತು ನಾನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಆಯಿತು 4th ಜನರೇಷನಲ್ಲಿ ಅಂತ ಹೇಳಿದ್ನಲ್ಲ. ದಿಸ್ ಈಸ್ ದಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಂದರೆ ಇಲ್ಲಿ ಗ್ರಾಫಿಕ್ಸ್ ಇದೆ ನೋಡಿ. ನೀವು ಸ್ಮಾರ್ಟ್ಫೋನಲ್ಲೂ ಇದೇ ಥರ ನೋಡಿ, ನಿಮಗೆ ಅಭ್ಯಾಸ. ಎಲ್ಲ ಮೆಷಿನ್ಸು ಎಲ್ಲ ಜನ್ರೇಷನಿಂದ ಈಗ ಹೇಗೆ ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೀವಿ, PC ಯೂಸ್ ಮಾಡ್ತಿದ್ದೀವಿ, ಈ ರೀತಿಯೇ ಇರುತ್ತೆ ಅಂತ ನಿಮ್ಮದು ಒಂದು ಅಸಂಪ್ಷನ್ ಇರ್ಬೋದು. ಬಟ್ ಆ ರೀತಿ ಇರಲಿಲ್ಲ ಹಿಂದೆ. ಇಲ್ಲಿ ನಾನು ಹಿಂದೆ ಯಾವ ಥರ ಇತ್ತು, ಡಾಸೂ ಆ ಟೈಮಲ್ಲೇ ಡೆವಲಪ್ ಆಗಿದ್ದು. ಆ ಡಾಸ್ ಅನ್ನೋ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮು ಇದ್ರ ಜೊತೆನೇ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಕಂಪ್ಲೀಟ್ ಸ್ಕ್ರೀನು ಬ್ಲ್ಯಾಕ್ ಬೋರ್ಡ್ ಇದೆ ಮತ್ತು ವೈಟ್ ಕ್ಯಾರೆಕ್ಟರ್ಗಳಿದೆ. ಇಲ್ಲಿ ನಾನು ಕಮ್ಯಾಂಡ್ಗಳು ಕೊಡ್ತಾ ಹೋಗ್ತೀನಿ ನೋಡಿ. ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಹೋಗೋಕ್ಕೆ ನಾವು ಬ್ಯಾಕ್ ಸ್ಪೇಸ್ ಬಟನ್ ಪ್ರೆಸ್ ಮಾಡ್ತೀವಿ. ಇಲ್ಲಿ ನಾನು ಕಮ್ಯಾಂಡ್ ಕೊಡಬೇಕು ನೋಡಿ. CD ... ಕಮ್ಯಾಂಡ್ ಕೊಟ್ಟರೆ ಅದು ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋಗುತ್ತೆ ಅನ್ನೋದು ನನಗದು ಗೊತ್ತಿರಬೇಕು. ಆ ಕಮ್ಯಾಂಡ್ಸ್ ಗೊತ್ತಿದ್ದರೆ ಗೊತ್ತಾಗುತ್ತೆ. ನೋಡಿ, ಡೇಟ್ ಅಂತ ಇವತ್ತಿಂದು ಸಿಸ್ಟಮ್ ಡೇಟು ಈ ಕಮ್ಯಾಂಡ್ ಡಿಸ್ಪ್ಲೇ ಮಾಡುತ್ತೆ. ತಪ್ಪಿದರೆ ಸೆಟ್ ಮಾಡ್ಕೋಬೋದು ನೀವು. ನೆಕ್ಸ್ಟು ಈ ಆಪ್ರೇಟಿಂಗ್ ಸಿಸ್ಟಮ್ದು ವರ್ಷನ್ ಏನು ಅಂತ ನೋಡೋಕ್ಕೆ VER ಕಮ್ಯಾಂಡ್ ಅಂತ. ನಾನು ಫೈಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಕಮ್ಯಾಂಡು. ಫೈಲ್ ಕ್ರಿಯೇಷನ್ ಅಂತಂದರೆ ನೀವು MS ವರ್ಡ್ಗೆ ಹೋಗಿ ಓಪನ್ ಮಾಡಿಬಿಟ್ಟು ಅಪ್ಲಿಕೇಶನ್ನು ಟೈಪ್ ಮಾಡಿ ಸೇವ್ ಮಾಡ್ತೀರಾ. ಹಿಂದೆ ನಾನು ಈಗ ಹೇಗೆ ಮಾಡ್ತಾ ಇದ್ದೀನಿ ಆ ರೀತಿ ಇತ್ತು. 4th ಜನರೇಷನ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ಕಾಣಿಸ್ತಾ ಇರೋದಿದು ಬ್ಲ್ಯಾಕ್ ಕಲರ್ ಸ್ಕ್ರೀನು. ಆ ಬೆಳಕು ಬಿದ್ದಿರೋದ್ರಿಂದ ಆ ರೀತಿ ಲ್ಯಾಬ್ ಪಿಕ್ಚರ್ ಬರ್ತಿದೆ. ಇಟ್ಸ್ ಎ ಬ್ಲ್ಯಾಕ್ ಕಲರ್ ಸ್ಕ್ರೀನ್, ಅದರ ಮೇಲೆ ವೈಟ್ ಕ್ಯಾರೆಕ್ಟರ್ ಇದೆ. ಇದಿಷ್ಟು ಬಿಟ್ಟರೆ ಏನೂ ಇರಲಿಲ್ಲ ಆ ಜನ್ರೇಷನ್ ಕಂಪ್ಯೂಟರ್ಸಲ್ಲಿ. ನಾನು ಫೈಲ್ ಕ್ರಿಯೇಟ್ ಮಾಡಬೇಕಂದ್ರೆ ಕಾಪಿ ಕಾನನ್ನು ಕಮ್ಯಾಂಡ್ ಕೊಡಬೇಕು. ನಾನು ನೇಮ್ ಹಾಕ್ತೀನಿ ಇಲ್ಲಿ ನೋಡಿ. ಟೈಪ್ ಮಾಡೋಕ್ಕೆ ಕರ್ಸರ್ ಅಲೋ ಮಾಡ್ತಿದೆ. ಈಗ ನಾನು ಟೈಪಿಂಗ್ ಮಾಡ್ಬೋದು. ಈಗ ನಾವು MS ವರ್ಡು ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡು ಹೇಗೆ ಟೈಪಿಂಗ್ ಮಾಡ್ತೀವಿ, ಸೇವ್ ಮಾಡ್ತೀವಿ, ಆ ರೀತಿ ಆಗ್ತಿರ್ಲಿಲ್ಲ ಆಗ. ಈಗೇನು ಕಮ್ಯಾಂಡ್ ಕೊಡ್ತಾ ಇದ್ದೀನಿ ಆ ರೀತಿಯೇ ಟೈಪ್ ಮಾಡಬೇಕಿತ್ತು. ಈಗ ನಾನು ಟೈಪ್ ಮಾಡ್ಕೊಂಡು ಹೋಗ್ತೀನಿ. ನಾನು ಎಷ್ಟಾದರೂ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಟೈಪ್ ಮಾಡ್ಕೊಂಡು ನೋಟ್ಸು ಫೈಲ್ಸ್ ಎಲ್ಲ ಸೇವ್ ಮಾಡಬೇಕು ಅಂದರೆ ನಾನು ಈ ರೀತಿಯೇ ಮಾಡಬೇಕು. Ctrl D ಎಂಟರ್. ಈಗ ನಂದು ಫೈಲ್ ಕ್ರಿಯೇಟ್ ಆಯಿತು. ಇಷ್ಟೇ. ಈ ರೀತಿ ಫೈಲ್ ಕ್ರಿಯೇಟ್ ಮಾಡೋರು
ಡೈರೆಕ್ಟ್ರಿ ಕ್ರಿಯೇಟ್ ಮಾಡಬೇಕಂದ್ರೆ dir ಕಮ್ಯಾಂಡ್ ಕೊಡಬೇಕು. ಅದೇ ಇದನ್ನು ನೋಡಿ, ನಾನೀಗ ಓಪನ್ ಮಾಡಿದ್ದು ಹೇಗೆ ಪೂರ್ತಿ ಕಂಪ್ಯೂಟರೇ ಆ ರೀತಿ ಇತ್ತು. ಇದು ನಿಮ್ಮ ಮೊಬೈಲ್ ಸ್ಕ್ರೀನ್ ಥರ ಇದೆ, ಕಲರ್ಫುಲ್ ಸ್ಕ್ರೀನ್ ಇದೆ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲೆಲ್ಲ ಗ್ರಾಫಿಕಲ್ ಐಕಾನ್ಸ್ ಇದೆ. ಇದು ಆಪರೇಟಿಂಗ್ ಸಿಸ್ಟಮ್ ಸ್ಕ್ರೀನ್ ಮೇಲೆ ಈ ಐಕಾನ್ಸ್ಗಳು ನಿಂತಿದೆ. ಸೊ ಇದೆಲ್ಲ GUI ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಇದನ್ನು. ಮತ್ತು ನಾವೊಂದು ಸಿ ಲ್ಯಾಂಗ್ವೇಜ್ ನೋಡಿದ್ವಿ. ಅದೇ ರೀತಿ ಈಗ ಯೂಸ್ ಮಾಡ್ತಾ ಇರೋವಂಥದ್ದು ಇದು ಡೇಟಾಬೇಸ್ಗೆ ಮೈಕ್ರೋಸಾಫ್ಟ್ SQL ಸರ್ವರ್ ಅಂತ ಯೂಸ್ ಮಾಡ್ತಾರೆ. ಈ ಜನ್ರೇಷನ್ದು ಒಂದು ಲ್ಯಾಂಗ್ವೇಜ್ ಇದು ವಿಜುವಲ್ ಸಿ ಶಾರ್ಪ್ ಲ್ಯಾಂಗ್ವೇಜ್, ವಿಜುವಲ್ ಸ್ಟುಡಿಯೋ 2008 ಅಂತ ಇದೆಯಲ್ಲ, ಈ ರೀತಿ ಒಂದು ಲ್ಯಾಂಗ್ವೇಜಸ್ಸು ಇರುತ್ತೆ. ಅಪ್ಲಿಕೇಶನ್ಸ್ ಈಗ ನಾವು ಟ್ಯಾಲಿನಲ್ಲಿ ವರ್ಕ್ ಮಾಡ್ಬೋದು. ದಿಸ್ ಆರ್ ಆಲ್ ಪಾಸಿಬಲ್. ಝೂಮಲ್ಲಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಪಾಸಿಬಲ್ ಬಿಕಾಸ್ ಆಫ್ ದಿಸ್ ಅಲ್ಟ್ರಾ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್. ಮತ್ತು ಇದೆಲ್ಲ ಅಷ್ಟು ಕ್ವಿಕ್ಕಾಗಿ ರಿಸಲ್ಟ್ಸ್ ಹೇಗೆ ಕೊಡ್ತಾ ಇದೆ ಅಂತಂದರೆ, 5th ಜನರೇಷನಲ್ಲಿ ಈ RAID ಟೆಕ್ನಾಲಜಿ, ದಟ್ ಈಸ್ ರಿಡಂಡೆಂಟ್ ಆ್ಯರೆ ಆಫ್ ಇನ್ಎಕ್ಸ್ಪೆನ್ಸಿವ್ ಡಿಸ್ಕ್ ಅಂತ ಈ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಯಿತು. ಸ್ಟೋರೇಜ್ ಟೆಕ್ನಾಲಜಿ ಆಲ್ಸೋ ಅಡ್ವಾನ್ಸ್ಡ್, ಮೇಕಿಂಗ್ ಲಾರ್ಜ್ ಮೇನ್ ಮೆಮೊರಿ ಆ್ಯಂಡ್ ಡಿಸ್ಕ್ ಸ್ಟೋರೇಜ್ ಅವೈಲೇಬಲ್. ಎಷ್ಟು GB-ನಲ್ಲಿ, ನಾನು ಪ್ರೀವಿಯಸ್ ಜನ್ರೇಷನಲ್ಲಿ ಹೇಳಿದ್ದೆ ನಮಗೆ ಜಸ್ಟ್ 1 MB-ನಲ್ಲಿ ಡೇಟಾ ಸ್ಟೋರೇಜ್ ಕೆಪಾಸಿಟಿ ಇರೋಂಥ ಹಾರ್ಡ್ ಡಿಸ್ಕು ಮತ್ತು ರ್ಯಾಮ್ಗಳು ಇತ್ತು ಅಂತ. ಇಲ್ಲಿ ಈ ಜನ್ರೇಷನಲ್ಲಿ ಗಿಗಾಬೈಟ್ಸ್ ಅನ್ನು ರೀಚ್ ಆಗಿದ್ದೆ. ಈ ಜನ್ರೇಷನಲ್ಲಿ ಮೇನ್ ಮೆಮೊರಿನೇ GB-ನಲ್ಲಿ ಸಿಕ್ತು. ಸೊ 1 GB 2 GB ರ್ಯಾಮು ಈ ರೀತಿ ಯೂಸ್ ಮಾಡ್ತಾಯಿದ್ರು 1990ಸ್ನಲ್ಲಿ. ಅದಕ್ಕಿಂತ ಮುಂಚೆ ಇಟ್ ವಾಸ್ ಜಸ್ಟ್ 500 MB ರ್ಯಾಮು ರನ್ ಆಗ್ತಾಯಿತ್ತು. ಇನ್ ದಿ 4th ಜನರೇಷನ್ 320 GB ಆಫ್ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಅಚೀವ್ ಮಾಡಿದ್ರು. ಹಾರ್ಡ್ ಡಿಸ್ಕು ಅಷ್ಟೇ, ಈಗ ಮಿನಿಮಮ್ಮೇ 500 GB ನಾವು ಪರ್ಚೇಸ್ ಮಾಡ್ತೀವಿ PC-ನಲ್ಲಿ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಇರೋವಂಥದ್ದು ಅಂತ ಹೇಳಿದೆ. ನೆಕ್ಸ್ಟು ಇದು ಸಾಕಾಗಲಿಲ್ಲ, ಬಿಕಾಸ್ ವಿಡಿಯೋಸ್ ಮತ್ತು ಸುಮಾರು ಡೇಟಾಗಳು ನಾವೇನು ಸ್ಟೋರ್ ಮಾಡ್ತೀವಿ, ಇಟ್ ಆಕ್ಯುಪೈಸ್ ಮೋರ್ ಸ್ಪೇಸ್. ನಿಮ್ಮ ಮೊಬೈಲಲ್ಲೇ ನೀವು ಎಷ್ಟೊಂದು ಫೈಲ್ಸ್ಗಳನ್ನ, ಇಮೇಜಸ್ನ ಡಿಲೀಟ್ ಮಾಡ್ತಾ ಇರ್ತೀರಾ, ವಿಡಿಯೋಸ್ನ ಸ್ಟೋರ್ ಮಾಡಿರೋದು, ಡೌನ್ಲೋಡ್ ಮಾಡಿರೋದು ಡಿಲೀಟ್ ಮಾಡ್ತಿರ್ತೀರ. ಏನಕ್ಕೆ ಅಂದರೆ ಮೆಮೊರಿ ಸ್ಪೇಸು ಸಾಕಾಗ್ತಿಲ್ಲ ಅಂತ. ಸೊ ಆ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ RAID ಟೆಕ್ನಾಲಜಿ 5th ಜನರೇಷನಲ್ಲಿ ಇಂಟ್ರೊಡ್ಯೂಸ್ ಆಯಿತು. ನೆಕ್ಸ್ಟು ಕಾಂಪ್ಯಾಕ್ಟ್ ಡಿಸ್ಕ್. ಈಗ ಪೆನ್ ಡ್ರೈವ್ ಏನು ಯೂಸ್ ಮಾಡ್ತೀರಾ ಆ ರೀತಿ CDsನ ಆ ಒಂದು ಜನ್ರೇಷನಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದರಿಂದ ಯೂಸ್ ಮಾಡ್ತಾಯಿದ್ರು ಆ್ಯಸ್ ಎ ಪೋರ್ಟೇಬಲ್ ಡಿವೈಸ್, ಪೋರ್ಟೇಬಲ್ ಸ್ಟೋರೇಜ್ ಮೀಡಿಯಾ ಆಗಿ ಯೂಸ್ ಮಾಡ್ತಾಯಿದ್ರು. ಆ RAID ಹಾರ್ಡ್ ಡಿಸ್ಕ್ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮದು ಹಾರ್ಡ್ ಡಿಸ್ಕ್ ಅಂತಂದರೆ, ನಾನೇನು ಹಾರ್ಡ್ ಡಿಸ್ಕ್ ಅಂತ ಹೇಳ್ತಾ ಇದ್ದೀನಿ, ಅದು ಸ್ಟೋರ್ ಮಾಡುತ್ತೆ ಎಲ್ಲ ಫೈಲ್ಗಳನ್ನ ಅಂತ. ದಟ್ ಈಸ್ ದಿಸ್ ಫಾರ್ಮ್. ನಿಮಗೆ ಕಾಣಿಸ್ತಾ ಇರ್ಬೋದು. ಹಾರ್ಡ್ ಡಿಸ್ಕ್ ಅಂದರೆ ಈ ರೀತಿ ಇರುತ್ತೆ. ಈ ಹಾರ್ಡ್ ಡಿಸ್ಕು ನಾವು ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ತನ್ನೊಳಗೆ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ದಿಸ್ ಈಸ್ ದಿ ನೀಡಲ್. ಇದು ನೀವು ಡಬಲ್ ಕ್ಲಿಕ್ ಮಾಡಿ ಫೈಲ್ನ ಓಪನ್ ಮಾಡ್ತೀರಲ್ಲ, ಅದು ಈ ನೀಡಲ್ಲು ಪಾಯಿಂಟ್ ಮಾಡುತ್ತೆ. ಇದು ತಿರುಗ್ತಾ ಇರುತ್ತೆ ಪವರ್ ಸಪ್ಲೈ ಆದರೆ. ಆ ಒಂದು ಫೈಲ್ ಪೊಸಿಷನ್ ಎಲ್ಲಿದೆ ಕ್ಲಿಕ್ ಮಾಡಿದ ತಕ್ಷಣ ಮೌಸಿಂದ ಆ ಒಂದು ಅಡ್ರೆಸ್ಗೆ ರೀಚ್ ಆಗಿ ಅದು ಓಪನ್ ಅಪ್ ಮಾಡಿ ಕೊಡುತ್ತೆ ನಿಮ್ಮ ಒಂದು ಸಿಸ್ಟಮಿಂದ. ಸೊ ಈ ರೀತಿ ಒಂದು CPU ಒಳಗೆ ಇರುತ್ತೆ ಹಾರ್ಡ್ ಡಿಸ್ಕ್. ಆ ಹಾರ್ಡ್ ಡಿಸ್ಕ್ದು ಇದು ಕೆಪಾಸಿಟಿ ನೋಡಿ.
80 GB ಇದೆ. This is another hard disk, WD. ಸೊ ಈ ರೀತಿ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ರೌಂಡ್ ಶೇಪ್ ಹಾರ್ಡ್ ಡಿಸ್ಕ್ ಏನಿದೆ, ಪ್ಲ್ಯಾಟರ್ಸ್ ಅಂತ ಹೇಳ್ತಾರೆ. ಈ ಪ್ಲ್ಯಾಟರ್ಸು ಒಂದ್ರ ಮೇಲೆ ಒಂದಿಟ್ರೆ ಆ ರೀತಿ ಒಂದು ಹಾರ್ಡ್ವೇರ್ ಟೆಕ್ನಾಲಜಿ ಅಚೀವ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಮೋರ್ ಸ್ಟೋರೇಜ್ ಕೆಪಾಸಿಟಿ. ಆ ಒಂದು ಕಾನ್ಸೆಪ್ಟ್ ಮೇಲೆ ರೈಡ್ ಟೆಕ್ನಾಲಜಿ ಅನ್ನೋದು ಡೆವಲಪ್ ಆಯಿತು. ನೋಡಿ, ದಿಸ್ ಇಸ್ ದಿ ರೈಡ್ ಟೆಕ್ನಾಲಜಿ. ಈ ರೌಂಡ್ ಶೇಪ್ ಏನಿದೆ ನಾನೀಗ ತೋರಿಸಿದ್ನಲ್ಲ, ಆ ಒಂದು ಹಾರ್ಡ್ ಡಿಸ್ಕು ಇಲ್ಲಿ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿ ಪ್ಯಾರಲಲ್ ಆಗಿ ಇಲ್ಲಿ ಒಂದು ಒಂದಷ್ಟು ಡೇಟಾ ಸ್ಟೋರ್ ಆಗ್ತಿದ್ರೆ ಇನ್ನೊಂದಷ್ಟು ಅದೇ ಫೈಲಿಂದು ಸಮ್ ಪೋರ್ಷನ್ ಇಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಅಟ್ ಎ ಟೈಮ್ ಪ್ಯಾರಲಲ್ ಆಗಿ ಎಲ್ಲಾನು ವರ್ಕ್ ಆಗ್ತಿದೆ. ಇದು ಒಂದು ವಿಡಿಯೋದು ಒಂದು ಪೋರ್ಷನ್ ಪ್ಲೇ ಮಾಡ್ತಿದ್ರೆ ಇನ್ನೊಂದು ಪೋರ್ಷನ್ನು ಇದು ಪ್ರಾಸೆಸ್ ಮಾಡಿ ಇದರಿಂದ ರಿಟ್ರೀವ್ ಆಗಿ ಪ್ಲೇ ಮಾಡೋಂಥ ಅವಶ್ಯಕತೆ ಇರಲ್ಲ. ಇದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ರೈಡ್ ಟೆಕ್ನಾಲಜಿ ಏನಿದೆ ಇದು ಇಂಟ್ರೊಡ್ಯೂಸ್ ಆಯಿತು ಆಫ್ಟರ್ 1990s ಇನ್ ದಿ 5th ಜನರೇಷನ್. ಸೊ ಅದರಿಂದ ಸ್ಟೋರೇಜ್ ಕೆಪಾಸಿಟಿ ಇಷ್ಟು ಇಂಪ್ರೂವ್ ಆಗಿರೋ ಅಂಥದ್ದು. ನೆಕ್ಸ್ಟು ಶೇರ್ಡ್ ಮೆಮೊರಿ ಕಾನ್ಸೆಪ್ಟ್, ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ ಪ್ಯಾರಲಲ್ ಕಂಪ್ಯೂಟರ್ಸ್. ಈ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಆಯಿತು. ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ ಪ್ಯಾರಲಲ್ ಕಂಪ್ಯೂಟರ್ಸ್, ಶೇರ್ಡ್ ಮೆಮೊರಿ ಅಂತಂದರೆ ಈಗ ಏನು ಕ್ಲೌಡ್ ಟೆಕ್ನಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಕ್ಲೌಡ್ ಟೆಕ್ನಾಲಜಿನಲ್ಲಿ ನಮಗೆ ಹಾರ್ಡ್ ಡಿಸ್ಕ್, ಈಗ ಕಂಪನೀಸಲ್ಲೆಲ್ಲ ವರ್ಕ್ ಮಾಡೋರಿಗೆ ಡೈಲಿ ಸುಮಾರು ಡೇಟಾ ಜನ್ರೇಟ್ ಆಗ್ತಾ ಇರುತ್ತೆ. ಅವ್ರ ಹತ್ರ ಇರೋ ನಾನೇನು ಈಗ ಹಾರ್ಡ್ ಡಿಸ್ಕ್ ತೋರಿಸ್ದೆ ಅಥವಾ ಈ ರೈಡ್ ಟೆಕ್ನಾಲಜಿ ಅಷ್ಟರಲ್ಲೇ ಅವ್ರದ್ದು ಡೇಟಾನ ಸೆಕ್ಯೂರ್ಡಾಗಿ ಸೇವ್ ಮಾಡ್ಕೊಳ್ಳಿಕ್ಕೆ ಪಾಸಿಬಲ್ ಆಗೋದಿಲ್ಲ. ಯಾಕಂದರೆ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಡೈಲಿ ಲಾಟ್ಸ್ ಆಫ್ GB ಆಫ್ ಡೇಟಾ ಜನ್ರೇಟ್ ಆಗ್ತಿರುತ್ತೆ. ಸೊ ನಾವು ಯಾವುದೋ ಒಂದು ವೆಹಿಕಲ್ನ ಹೈಯರ್ ಮಾಡಿಕೊಂಡು ಎಲ್ಲೋ ಟ್ರಾವೆಲ್ ಮಾಡಿದಾಗೆ ನಾವು ಹಾರ್ಡ್ ಡಿಸ್ಕ್ನ ಇಷ್ಟು ಅಮೌಂಟ್ಗೆ ಅಂತ ಹೈಯರ್ ಮಾಡ್ಕೋಬೋದು. ರೆಂಟಿಗೆ ತಗೊಂಡಾಗೆ ನಾವು ಈ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಿ ನಾವು ಅಮೌಂಟ್ ಪೇ ಮಾಡಿದ್ರೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿಯಿಂದ ಹಾರ್ಡ್ ಡಿಸ್ಕೇನೆ ಶೇರ್ ಆಗ್ತಾ ಹೋಗುತ್ತೆ. ನಮ್ಮ ಡೇಟಾ ಎಲ್ಲೋ ಒಂದು ಕಡೆ ಯಾರ್ದೋ ಹಾರ್ಡ್ ಡಿಸ್ಕಲ್ಲಿ ಕೂತಿರುತ್ತೆ, ಅದು ಅವ್ರಿಗೇನೆ ಅವೇರ್ನೆಸ್ ಇರಲ್ಲ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಯಾರ್ದೋ ಡೇಟಾ ಇದೆ ಅಂತ. ಮತ್ತು ಅದು ಸೆಕ್ಯೂರ್ಡ್ ಆಗೂ ಇರುತ್ತೆ ಬಿಕಾಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್. ಸೊ ದಿಸ್ ಈಸ್ ಒನ್ ಟೆಕ್ನಿಕ್. ಇದೆಲ್ಲ ಈ 5th ಜನರೇಷನಲ್ಲಿ ನಡೀತಾ ಇರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾ ಅದೆಲ್ಲ ಅಷ್ಟು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡ್ತಾ ಇರೋದು ಕಂಪನೀಸ್ ಎಲ್ಲ. ನಾವು ಎಷ್ಟೇ ಮಿಲಿಯನ್ಸ್ ಆಫ್ ಪೀಪಲ್ಲು ನಾವು ರಿಜಿಸ್ಟರ್ ಆದ್ರೂ ಹ್ಯಾಂಡಲ್ ಮಾಡ್ತಾ ಇದೆ ಮಿಷಿನ್ಸ್. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಟು break a problem into smaller problems and execute them in parallel on multiple processors of the same. ನಾನೀಗ ಹಾರ್ಡ್ ಡಿಸ್ಕು ಹೇಗೆ ಮಲ್ಟಿಪಲ್ ಫಾರ್ಮಲ್ಲಿ ಅರೇಂಜ್ ಆಗಿತ್ತು ಅಂತ ತೋರಿಸ್ದೆ, ಅದೇ ರೀತಿ ಪ್ರಾಸೆಸರ್ಸ್ನ ಒಂದು ಸಿಸ್ಟಮ್ಗೆ ಒಂದೇ ಪ್ರಾಸೆಸರ್ ಅಂತ ನಾವು ನೋಡಿದ್ವಿ. ಬೇಸ್ಡ್ ಆನ್ ULSI, VLSI ಟೆಕ್ನಾಲಜಿ ಸ್ಟಾರ್ಟಿಂಗ್ ಫ್ರಮ್ ವ್ಯಾಕ್ಯೂಮ್ ಟ್ಯೂಬ್ಸ್. ಬಟ್ ಒಂದೇ ಸಿಸ್ಟಮಲ್ಲಿ 3-4 ಮಲ್ಟಿಪಲ್ ಪ್ರಾಸೆಸರ್ಸ್ ಇದ್ದರೆ ಅಟ್ ದಿ ಸೇಮ್ ಟೈಮ್ ಪ್ರಾಸೆಸಿಂಗ್ ಮಾಡ್ತಾ ಇರುತ್ತೆ. ರೈಡ್ ಟೆಕ್ನಾಲಜಿನೂ ಇದ್ದರೆ ಅಟ್ ದಿ ಸೇಮ್ ಟೈಮ್ ಪ್ರಾಸೆಸ್ ಆಗ್ತಿರೋದೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ರಿಸಲ್ಟ್ ವಾಟ್ ವಿ ಹ್ಯಾವ್ ಸೇವ್ಡ್ ಅದು ಆ ರೈಡ್ ಒಂದು ಟೆಕ್ನಾಲಜಿಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್, distributed memory parallel computers have better scalability than shared memory parallel computers and are now built by clustering together powerful commodity workstations and using high-speed commodity switched network. Next to World Wide Web.
ನಾನು 4th ಜನ್ರೇಷನಲ್ಲಿ ನೆಟ್ವರ್ಕ್ಸ್ ಸ್ಟಾರ್ಟ್ ಆಯಿತು, ನೆಟ್ವರ್ಕ್ ಕಾನ್ಸೆಪ್ಟ್ ಅಂತ ಹೇಳಿದೆ. ಈ ಒಂದು ನೆಟ್ವರ್ಕ್ ಕಾನ್ಸೆಪ್ಟಲ್ಲಿ ಒಂದು ಆಫೀಸ್ ಒಳಗೆ ನೆಟ್ವರ್ಕ್ ಯೂಸ್ ಮಾಡೋ ಅಂಥದ್ದು, ಒಂದು ಆಫೀಸ್ ಬಿಲ್ಡಿಂಗ್ ಒಳಗೆ ಫೈಲ್ಸ್ನ ಸೆಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂಥ ವಿತಿನ್ 100 ಕಿಲೋಮೀಟರ್ಸ್ ರೇಂಜಲ್ಲಿ ನೆಟ್ವರ್ಕ್ ಇರ್ತಾಯಿತ್ತು. ವೈಡ್ ಏರಿಯಾ ನೆಟ್ವರ್ಕ್ಸು ಬೇರೆ ಕಡೆಗೂ ಫೈಲ್ ಶೇರ್ ಮಾಡೋ ಅಂಥ ಕೆಪಾಸಿಟಿ ನೆಟ್ವರ್ಕಲ್ಲಿ ಬೆಳೆಯೋ ಹಾಗೆ ಮಾಡ್ತು. ಇಂಟರ್ನೆಟ್ ಅಥವಾ ವರ್ಲ್ಡ್ ವೈಡ್ ವೆಬ್ ಅಂತ ಏನು ನಾವು ಈಗ ಇಮೇಲ್ ಕಳಿಸೋದಕ್ಕೆ ಅಥವಾ ಎಲ್ಲ ಒಂದು ವರ್ಚುವಲ್ ಕ್ಲಾಸ್ ರೂಮ್ಸ್, ಡಿಸ್ಟೆನ್ಸ್ ಎಜುಕೇಷನ್, ವರ್ಚುವಲ್ ಲೈಬ್ರರೀಸ್, ಕಾಮರ್ಸ್, ಇದೆಲ್ಲ ನಾವು ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಇವತ್ತೇನು PC ಮತ್ತು ಮೊಬೈಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿಸ್ ವರ್ಲ್ಡ್ ವೈಡ್ ವೆಬ್. ಅದು ಈ ಒಂದು 5th ಜನ್ರೇಷನಲ್ಲಿ ಆಯಿತು ಆಫ್ಟರ್ 1990s. ಮತ್ತು ಗ್ರಾಫಿಕ್ಸ್, ಆ್ಯನಿಮೇಷನ್ ಬೇಸ್ಡ್ ವಿಡಿಯೋಸ್, ಕಾರ್ಟೂನ್ ಬೇಸ್ಡ್ ಮೂವೀಸ್ ಇದೆಲ್ಲನೂ ಡೆವಲಪ್ ಆಗಿದ್ದು ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಇನ್ ದಿಸ್ ಜನ್ರೇಷನ್ ಇಟ್ ಸೆಲ್ಫ್. ನೆಕ್ಸ್ಟು ಪ್ರೋಗ್ರಾಮ್ಸಲ್ಲಿ ಮಲ್ಟಿ ಥ್ರೆಡಿಂಗ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಯಿತು. And these are some of the points for the 5th generation computers. ULSI chips ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ it has provided so many advantages. ಇಂಟರ್ನೆಟ್ ಬೇಸ್ಡ್ ಟೂಲ್ಸ್, ನಾವೇನೀಗ ಆ್ಯಪ್ಸ್ ಅಂತ ಡೌನ್ಲೋಡ್ ಮಾಡ್ಕೋತೀವಿ, those are the internet based tools or the applications that is reaching even the common people and even the children or playing video games. ಮಲ್ಟಿಮೀಡಿಯಾ ಫೀಚರ್ಸ್ ಏನಿದೆ, ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸಸ್ ಇರೋದ್ರಿಂದ ಆ ಸ್ಕ್ರೀನೇ ಅಷ್ಟು ಈಸಿಯಾಗಿ ನಾವು ಆಪ್ರೇಟ್ ಮಾಡ್ಬೋದು. ಮೊಬೈಲ್ ಇರ್ಬೋದು, PC ಇರ್ಬೋದು, ಆ ರೀತಿಯಾಗಿ ಆಗಿರೋದ್ರಿಂದ ಈವನ್ ಸ್ಕೂಲ್ ಮಕ್ಕಳು ದೇ ಆರ್ ಲರ್ನಿಂಗ್ ಹೌ ಟು ಮೇಕ್ ಯೂಸ್ ಆಫ್ ದೀಸ್ ಇಂಟರ್ಫೇಸಸ್. ಅಷ್ಟೇ ಅಲ್ಲದೆ they are learning coding itself. And all of you know that today's computers and mobile phones consumes less power, hardware failures less ಇದೆ. ಇದಲ್ದೇನೆ along with this there is a introduction of new technology called as artificial intelligence technology. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ Now that I've listed out a few domains in which artificial intelligence is being used the most, why don't you let me know in the comments which domain do you think AI will impact the most? Data into insightful narratives are used to design your feed based on your interest verification, wherein machine learning is generating an immeasurable amount of data through chats, tweets, posts, and so on. And whenever there's an abundance of data, AI and machine learning are always involved. In social media platforms like Facebook, artificial intelligence is used for face verification, wherein machine learning and deep learning concepts are used to detect facial features and tag your friends. Deep learning is used to extract every minute detail from an image by using a bunch of deep neural networks. Machine learning algorithms are used to design your feed based on your interests. Another such example is Twitter's AI, which is being used to identify hate speech and terroristic language in tweets. It makes use of machine learning, deep learning, and natural language processing to filter out offensive content. According to a recent survey, the company discovered and banned 300,000 terroristic linked accounts, 95% of which were found by non-human artificially intelligent machines. Moving on to our next field, we have AI in chatbots. Now these days, virtual assistants have become a very common technology.
or on your command. It can do more than just play your favorite songs. It can be used to control the devices at your house, book cabs for you, make phone calls, order your favorite food, check the weather conditions, and so on. Another example is a newly released Google's virtual assistant called Google Duplex that has astonished millions of people. Not only can it respond to calls and book appointments for you, it adds a human touch. It uses natural language processing and machine learning algorithms to process human language and perform tasks such as manage your schedule, control your smart home, make reservations, and so on. Next, we have artificial intelligence in autonomous vehicles. For the longest time, self-driving cars have been a buzzword in the AI industry. The development of autonomous vehicles will definitely revolutionize the transportation system. Companies like Waymo conducted several test drives in Phoenix before deploying their first AI-based public ride-hailing service. The artificial intelligence system collects data from the vehicle's radar, cameras, GPS, and cloud services to produce control signals that operate the vehicle. Advanced deep learning algorithms can accurately predict what objects in the vehicle's vicinity are likely to do. This makes Waymo cars much more effective and safer. Another famous example of autonomous vehicles are Tesla's self-driving cars. AI implements computer vision, image detection, and deep learning to build cars that can to predict the future accurately. Machines are great at this because they can crunch a huge amount of data in a short span. Machines can also learn to observe patterns in past data and predict how these patterns might repeat in the future. An example of this is Japan's leading brokerage house, Nomura Securities, which has reluctantly been pursuing one goal, that is to analyze the insights of experienced stock traders with the help of computers. So after years of research, Nomura is set to introduce a new stock trading system. The new system stores a vast amount of price and trading data in its computer. By tapping into this database of information, it will make assessments. For example, it may determine that current market conditions are similar to the conditions 2 weeks ago and predict how share prices will be changing a few minutes down the line. This will help to make better trading decisions based on the predicted market prices. AI in banking is growing faster than you thought. A lot of banks have already adopted artificial intelligence-based systems to provide customer support, detect anomalies, and credit card frauds. An example of this is HDFC Bank. HDFC Bank has deployed an AI-based chatbot called EVA, which stands for Electronic Virtual Assistant. Since its launch, EVA has addressed over 3 million customer queries, interacted with over 500,000 unique users, and held over 1 million conversations. EVA can collect knowledge from thousands of sources and provide simple answers in less than 0.4 seconds, which is quite impressive. Moving on to our next field, we have artificial intelligence in agriculture. Now here's an alarming, it uses recommendations as a targeted marketing tool to quite good at sugarcoating. But what if an algorithm or a bot is built solely for the purpose of marketing a brand or a company? It would do a pretty awesome job. For example, let's consider the recommendations provided by Amazon. It's a known fact that 35% of Amazon's revenue is generated by its recommendation engine. Amazon makes use of AI and machine learning to recommend products to their customers. It uses recommendations as a targeted marketing tool to increase their revenue. There are different ways through which Amazon recommends products to you. For example, if you open up Amazon right now, you'll see a few sections like these, right? You'll see something known as your recently viewed items and featured recommendations. Here, Amazon looks at the products that you've been browsing and recommends very similar products to you. You'll also see a section like customers who bought this item also bought this. Here, Amazon studies the shopping behavior of customers who have a similar shopping trend and displays items that are being purchased together in the past. All of this is carried out by using artificial intelligence and machine learning algorithms. Another famous example of recommendation systems is Netflix. Netflix uses machine learning to recommend movies to you based on the data it collects about you, such as your browsing history, your age, your location, and so on. It is also a known fact
ನೀವು ಇಷ್ಟೊತ್ತು ವಿಡಿಯೋದಲ್ಲಿ ಅಪ್ಲಿಕೇಶನ್ಸ್ ಏನು ನೋಡಿದ್ರಿ, ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಈಗಿನ 5th ಜನರೇಷನ್ ಕಂಪ್ಯೂಟರ್ಸ್ ಅಂತ, ಅದೆಲ್ಲ ಕಂಪ್ಲೀಟ್ಲಿ ಮಾಡ್ರನ್ ಅಪ್ಲಿಕೇಶನ್ಸ್. ಒಂದು ಬ್ಯಾಂಕಿಂಗಲ್ಲಿರ್ಬೋದು, ಫೈನಾನ್ಸ್ ಸೆಕ್ಟಾರ್ ಇರ್ಬೋದು, ಮಾರ್ಕೆಟಿಂಗ್ ಫೀಲ್ಡ್ ಇರ್ಬೋದು, ಇ ಕಾಮರ್ಸ್ ಕಂಪನೀಸ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಎಲ್ಲ ಫೀಲ್ಡಲ್ಲೂ this concept is making use of the artificial intelligence technology. ಇದೆಲ್ಲ ಕಂಪ್ಯೂಟರ್ ಸೈನ್ಸ್ದು ನ್ಯೂ ಟರ್ಮ್ಸ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್, ಪ್ಯಾರಲಲ್ ಪ್ರಾಸೆಸಿಂಗ್. ಸೊ 5th ಜನರೇಷನ್ 1990 ಟು ಕರೆಂಟ್ ಟೈಮ್ ಏನಿದೆ, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ನಾವು ಆಗಲೇ ನೋಡಿದ್ವಿ. ಅದು ಚಿಪ್ ಹೇಗಿರುತ್ತೆ ಅಂತ ನೋಡಿದ್ವಿ. ಇದೆಲ್ಲ ಈ 3 ಏನು ಇಲ್ಲಿ ಲಿಸ್ಟ್ ಔಟ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್, ಪ್ಯಾರಲಲ್ ಪ್ರಾಸೆಸಿಂಗ್ ಮತ್ತು ಡೀಪ್ ಲರ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ಕಾನ್ಸೆಪ್ಟ್ಗಳು ಇರೋದ್ರಿಂದ ಇವತ್ತು ಏನು ಕ್ರೆಡಿಟ್ ಕಾರ್ಡ್ಸ್ಗೆ ಅಪ್ಲೈ ಮಾಡಿದ್ರೆ ಫ್ರಾಡ್ ಕಸ್ಟಮರ್ಸ್ ಇರ್ತಾರೆ, ಅಥವಾ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸಿಂಗ್ ಇರ್ಬೋದು, HDFC ಬ್ಯಾಂಕು ನೀವು ವಿಡಿಯೋದಲ್ಲಿ ನೋಡಿದ್ರಿ. HDFC ಬ್ಯಾಂಕು ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ಗೆ ರಿಪ್ಲೈ ಮಾಡಿ, ಅವರು ಕಾಲ್ ಸೆಂಟರ್ಗೆ ಕಾಲ್ ಮಾಡಿದಾಗ ಈ ಮೆಷಿನ್ಸ್ಗಳು ರಿಪ್ಲೈ ಮಾಡ್ತವೆ. ಸೊ ಇಟ್ ಇಸ್ ಕೇಪಬಲ್ ಆಫ್ ಪ್ರಾಸೆಸಿಂಗ್, ಜನರೇಟಿಂಗ್ ವಾಯ್ಸ್ ಆಲ್ಸೋ. ನಮ್ಮ ಜೊತೆ ಏನು ರೆಸ್ಪಾಂಡ್ ಮಾಡ್ತಾರೆ ನಾವು ಕಾಲ್ ಸೆಂಟರ್ಗೆ ಕಾಲ್ ಮಾಡಿದಾಗ, ಅದು ಯಾರೋ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್ ಅಲ್ಲ, ದಟ್ ಈಸ್ ದಿ ವಾಯ್ಸ್ ಜನರೇಟೆಡ್ ಬೈ ದಿ ಸಾಫ್ಟ್ವೇರ್ ಸಿಸ್ಟಮ್ಸ್ ಇಟ್ ಸೆಲ್ಫ್. ಆ ರೀತಿ ಮಿಲಿಯನ್ಸ್ ಆಫ್ HDFC ಬ್ಯಾಂಕ್ ಕಸ್ಟಮರ್ಸ್ಗೆ ರೆಸ್ಪಾಂಡ್ ಮಾಡಿ ಅವ್ರ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಕೊಟ್ಟಿದೆ. ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಿಸ್ಟಮ್ಸ್. ಸೊ ನೀವು ಈ ವರ್ಡ್ ಕೇಳಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು. ಅದು ನೀವು ಇಷ್ಟೊತ್ತು ಏನು ಅಪ್ಲಿಕೇಶನ್ಸ್ ನೋಡಿದ್ರಿ, ಈ ರೋಬೋಟ್ಸ್ ಅಂತ ಏನು ನೋಡ್ತಾ ಇದ್ದೀರಾ, ಇದೆಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಇರೋವಂಥದ್ದು. ಇದೆಲ್ಲ 5th ಜನರೇಷನ್ ಕಂಪ್ಯೂಟರ್ ಫೀಚರ್ಸ್. ಇದು ನಮ್ಮನ್ನು ಹೇಗೆ ಟ್ರ್ಯಾಕ್ ಮಾಡ್ತಾರೆ, ನಾವು ಯಾವುದೋ ಒಂದು ಪ್ರಾಡಕ್ಟು ನೋಡ್ತಾ ಇರ್ತೀವಿ ಅಮೆಝಾನಲ್ಲಿ, ಅವ್ರ ಕಸ್ಟಮರ್ನ ಅವ್ರು ಹೇಗೆ ರೀಚ್ ಮಾಡ್ತಾರೆ, ಅವ್ರಿಗೆ ಹೇಗೆ ಗೊತ್ತಾಗಿರುತ್ತೆ ನಾವು ಅದನ್ನೇ ಬ್ರೌಸ್ ಮಾಡ್ತಾ ಇದ್ದೀವಿ ಆ ಪ್ರಾಡಕ್ಟ್ನ ಫ್ರೀಕ್ವೆಂಟ್ ಆಗಿ ಅನ್ನೋದು. ಅದೆಲ್ಲ ಬಿಕಾಸ್ ಆಫ್ ದೀಸ್ ಟೆಕ್ನಾಲಜೀಸ್. ಇದು ರೋಬೋಟ್ಸ್ ಏನಿದೆ, ರೋಬೋಟ್ಸು ಏನು ವರ್ಕ್ ಮಾಡುತ್ತೆ, ಎಲ್ಲ ಕಡೆ ಈಗ ಎಂಪ್ಲಾಯೀಸ್ನ ರಿಮೂವ್ ಮಾಡಿ, ವರ್ಕರ್ಸ್ನ ರಿಮೂವ್ ಮಾಡಿ, ರೋಬೋಟಿಕ್ ಮೆಷಿನ್ಸ್ ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟಲ್ಲಿ ಸರ್ವ್ ಮಾಡೋಕ್ಕೆ ಎಲ್ಲ ಈ ರೀತಿ ರೋಬೋಟಿಕ್ ಮೆಷಿನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಇದು ಹೇಗೆ ವರ್ಕ್ ಆಗ್ತಿದೆ, ಕಸ್ಟಮರ್ ಹತ್ರ ರೀಚ್ ಆಗಿ ಫುಡ್ಡನ್ನ ಹೇಗೆ ಸರ್ವ್ ಮಾಡ್ತಾ ಇದೆ ಈ ರೋಬೋಟ್ಸು, ಇದೆಲ್ಲನೂ ಕಾನ್ಸೆಪ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್. ಅದರಲ್ಲಿ ಬರೋಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಲರ್ನಿಂಗ್, ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಎದುರಿಗೋಗಿ ನಿಂತ್ಕೊಂಡ್ರು ಇವ್ರು ಇಂಥವ್ರೆ ಅಂತ ರೆಕಾಗ್ನೈಸ್ ಮಾಡುತ್ತೆ. ಮತ್ತು ಹಾಯ್ ಅಂದರೆ ಅದು ಹೆಲೋ ಅನ್ನತ್ತೆ. ಈ ರೀತಿ ರೋಬೋಟಿಕ್ ಮೆಷಿನ್ಸ್ಗಳು. ಮತ್ತು ಕೆಲವೊಂದು ರೋಬೋಟ್ಸ್ ಇದೆ, ಅದು ಹೈಫೈ ಕೊಡುತ್ತೆ. ನಾವು ಫ್ರೆಂಡ್ ಮೀಟ್ ಆದಾಗ ನಾವು ಹ್ಯಾಂಡ್ಸ್ ಇಬ್ಬರು ಜಾಯಿನ್ ಮಾಡ್ತೀವಲ್ವ, ಹೈಫೈ ಕೊಡ್ತೀವಿ. ಆ ರೀತಿ ಹೈಫೈ ಕೊಡುತ್ತೆ ರೋಬೋಟ್ಸು. ಒಂದು ಫ್ರೆಂಡ್ ಆಗಿ ಒಂದು ಮೆಷಿನ್ನೇ ಇಲ್ಲಿ ವರ್ಕ್ ಮಾಡೋ ಅಂಥದ್ದು. ಚೆನ್ನೈ ಹೋಟೆಲಲ್ಲಿ, ಜೈಪುರ್ ಹೋಟೆಲಲ್ಲಿ ಎಲ್ಲ ಲಾಕ್ಡೌನ್ ಟೈಮಲ್ಲಿ ಈ ರೀತಿ ರೋಬೋಟ್ಸ್ನ ಹೈಯರ್ ಮಾಡಿಕೊಂಡ್ರು. ಅದೊಂದು ಚೆನ್ನೈ ರೆಸ್ಟೋರೆಂಟ್ದು ನೋಡೋಣ ಒಂದು ವಿಡಿಯೋ.
ಫುಡ್ ಸರ್ವ್ಡ್ ಬೈ ರೋಬೋಟ್ಸ್ ಅಂತ ಇದೆ. ಮತ್ತು ಸೋಫಿಯಾ ಅಂತ ಒಂದು ಪಾಪ್ಯುಲರ್ ರೋಬೋಟು, ಅದು ಸ್ಪೀಚ್ ಕೊಡುತ್ತೆ. Called 747, which is a flight-in restaurant about 2 years back. Myself and my partner Venkatesh. So after doing that, we wanted to do something different. So we researched for quite a bit for almost 1 year. You don't always need someone with a human touch to serve your customers. This is Nono, a robot maitre d' at Together restaurant in central Beijing. She's friendly, but sometimes gets a little confused. China is in the midst of a robot craze. The government wants the manufacturing industry to innovate and has been pushing a pro-robot agenda. And some restaurants have taken up the cause. 因为现在客人并不是吃为主，而是一个玩为主。这是一个现在的一个观念，消费观念也是不一样。以前在电视里面见过哈。And if you shrink, hey, what? Do I just say hello to? Yeah. Hi, Sophia. Hello, Jimmy. Do you know where you are? Of course. I'm in New York City, and I'm on my favorite show, The Tonight Show. ಇದು ಏನು ರೆಸ್ಪಾಂಡ್ ಮಾಡ್ತಾ ಇದೆ, ಇಟ್ ಈಸ್ ಬೇಸ್ಡ್ ಆನ್ ದಿ, ನಾನು ನಿಮಗೆ ಒಂದು ಪ್ರೋಗ್ರಾಮ್ ಅಂತ ತೋರಿಸಿದ್ನಲ್ಲ, ಸಿ ಪ್ರೋಗ್ರಾಮು, ಆ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಸಿ ಅನ್ನೋದು ಒಂದು ಇಂಟ್ರೊಡಕ್ಟರಿ ಲೆವೆಲ್ ಪ್ರೋಗ್ರಾಮು, ಇದು ಅಡ್ವಾನ್ಸ್ಡ್ ಪ್ರೋಗ್ರಾಮಿಂಗ್ ಇರುತ್ತೆ, ಅಡ್ವಾನ್ಸ್ಡ್ ಹಾರ್ಡ್ವೇರ್ ಇರುತ್ತೆ. ಆ ಪ್ರೋಗ್ರಾಮಿಂಗ್ ಹೇಗೆ ಮಾಡಿರ್ತಾರೆ, ಡೇಟಾ ಬೇಸು ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಎರಡೂ ಇಂಟಿಗ್ರೇಟೆಡ್ ಆಗಿ ಆ ಬೇಸಿಸ್ ಮೇಲೆ ಈ ರೋಬೋಟ್ಸು ವರ್ಕ್ ಆಗ್ತವೆ. ಇಟ್ಸ್ ಆಲ್ಸೋ ಎ ಕಂಪ್ಯೂಟರ್.